ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 12/9/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 28/4/1968. ಪ್ರೀತಿಯ ಮಕ್ಕಳೇ, ನೀವೀಗ ದೇವತೆಗಳಾಗುತ್ತಿದ್ದೀರಿ. ಅಲ್ಲಿ ಜ್ಞಾನದ ಪ್ರಾರಬ್ಧ ಇರುತ್ತದೆ. ತಂದೆ ಸಂಗಮ ಯುಗದಲ್ಲಿಯೇ ಬಂದು ಎಲ್ಲರಿಗೂ ಸದ್ಗತಿಯನ್ನು ಮಾಡುತ್ತಾರೆ. ನಂತರ ಈ ಜ್ಞಾನ ಪ್ರಾಯಲೋಪವಾಗುತ್ತದೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಎಂದು ಗಾಯನ ಮಾಡಲಾಗುತ್ತದೆ. ಸರ್ವರ ದುರ್ಗತಿದಾತ ಅನೇಕ ಜನ ಇದ್ದಾರೆ. ಇದು ಸಹ ತಿಳಿದುಕೊಳ್ಳುವಂತಹ ಮಾತಾಗಿದೆ ತಾನೆ. ಸಭೆಯಲ್ಲಿ ಯಾರು ಬಂದು ಕುಳಿತಿದ್ದಾರೆ? ಬಾಪ್ ದಾದಾ. ತಂದೆಯ ಹೆಸರನ್ನು ತಿಳಿಸಿರಿ, ದಾದಾನ ಹೆಸರನ್ನು ತಿಳಿಸಿರಿ. ಶಿವ ತಂದೆ ಮತ್ತು ಬ್ರಹ್ಮ ತಂದೆ. ಶಿವ ನಿರಾಕಾರ. ನಂತರ ರಥದ ಸಾರಥಿ ಗೀತೆಯಲ್ಲಿ ಇದ್ದಾರೆ. ಅನ್ಯ ಯಾವುದೇ ಶಾಸ್ತ್ರಗಳಲ್ಲಿ ಈ ರೀತಿ ಇಲ್ಲ. ಗೀತೆಯಲ್ಲೂ ಸಹ ರಥ ಮತ್ತು ಸಾರಥಿಯನ್ನು ತೋರಿಸಿದ್ದಾರೆ, ಆದರೆ ಕುದುರೆಗಾಡಿಯ ರಥವನ್ನು ತೋರಿಸಿದ್ದಾರೆ. ಮನುಷ್ಯರ ರಥ ಆತ್ಮನಿಗೆ ಬೇಕು. ಭಕ್ತಿ ಮಾರ್ಗದಲ್ಲಿ ಕುದುರೆಗಾಡಿಯನ್ನು ಕೊಟ್ಟಿದ್ದಾರೆ. ನಂತರ ಶಿವನ ಮಂದಿರದಲ್ಲಿ ನಂದಿಯನ್ನು ತೋರಿಸಿದ್ದಾರೆ. ಹಾಗಾದರೆ ಪರಮಾತ್ಮ ನಂದಿಯಲ್ಲಿ ಬರುತ್ತಾನೋ, ಕುದುರೆಗಾಡಿಯಲ್ಲಿ ಬರುತ್ತಾನೋ, ಅಥವಾ ಯಾವುದಾದರೂ ಭಗೀರಥನ ತನುವಿನಲ್ಲಿನೋ? ಭಾಗ್ಯಶಾಲಿ ರಥ ಎಂದು ಮನುಷ್ಯರ ತನುವಿಗೆ ಹೇಳಲಾಗುತ್ತದೆ. ತಂದೆ ತಿಳಿಸುತ್ತಿದ್ದಾರೆ, ನಾನು ಯಾರ ರಥವನ್ನು ತೆಗೆದುಕೊಳ್ಳುತ್ತೇನೆ? ಯಾರು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ, ಅವರ ಜನ್ಮಗಳ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ. ಬಹಳ ಜನ್ಮಗಳನ್ನು ಯಾರು ಪಡೆದುಕೊಳ್ಳುತ್ತಾರೆ? ಇವರೇ, ಅಂದರೆ ಬ್ರಹ್ಮ ತಂದೆ. ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬಹಳ ಜನ್ಮಗಳನ್ನು ಇವರೇ ಪಡೆದುಕೊಂಡಿದ್ದರು. ಸುಂದರ ಇದ್ದಂಥವರು ಶ್ಯಾಮನು ಇವರೇ ಆಗುತ್ತಾರೆ. ಶ್ಯಾಮ ಇದ್ದಂಥವರು ಸುಂದರನೂ ಸಹ ಆಗುತ್ತಾರೆ. ಜಗತ್ತೂ ಸಹ ಪತಿತ, ಹಾಗೆ ಶರೀರವೂ ಸಹ ಪತಿತ ಆಗಿದೆ. ಅದಕ್ಕೆ ಪರಮಾತ್ಮನನ್ನು ಕರೆಯುವವರೂ ಸಹ ಪತಿತ ಆಗಿದ್ದಾರೆ. ನಂಬರ್ 1 ಪಾವನ ಇದ್ದಂಥವರೇ ಈಗ ನಂಬರ್ 1 ಪತಿತ ಆಗಿದ್ದಾರೆ. ತಂದೆ ಎಷ್ಟು ಚೆನ್ನಾಗಿ ನಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿಕೊಡುತ್ತಿದ್ದಾರೆ. ಮ್ಯೂಸಿಯಂಗಳನ್ನು ನೋಡಲು ಬಂದಾಗ ಕೆಲವರು ಕೇಳುತ್ತಾರೆ, ಈ ಬ್ರಹ್ಮನ ತನುವಿನಲ್ಲಿಯೇ ಯಾಕೆ ಪರಮಾತ್ಮ ಬರಬೇಕು? ಅನ್ಯರ ತನುವಿನಲ್ಲಿ ಯಾಕೆ ಬರುವುದಿಲ್ಲ? ಅರೆ, ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಇವರ ರಥವೇ ನಿಗದಿಯಾಗಿದೆ. ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಸ್ವಯಂ ತಂದೆಯೇ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಭಗವಾನುವಾಚ ಇದೆ. ಭಗವಂತ ಎಂದು ನಿರಾಕಾರ ತಂದೆಗೆ ಹೇಳಲಾಗುತ್ತದೆ. ದೇಹಧಾರಿಗಳನ್ನು ಭಗವಂತ ಎಂದು ಕರೆಯಲು ಸಾಧ್ಯವಿಲ್ಲ. ಬ್ರಹ್ಮದೇವತಾಯ ನಮಃ ಎಂದು ಹೇಳುವುದೂ ಸಹ ತಪ್ಪಾಗುತ್ತದೆ. ಬ್ರಹ್ಮ ದೇವತೆಯಾಗುವುದಿಲ್ಲ. ವಿಷ್ಣು ದೇವತಾ ಎಂದು ಹೇಳುತ್ತಾರೆ, ಆದರೆ ಅವರ ಪರಿಚಯವೂ ಬೇಕು. ವಿಷ್ಣು ಎಂದರೆ ಲಕ್ಷ್ಮೀನಾರಾಯಣರ ಕಂಬೈನ್ಡ್ ಸ್ವರೂಪ ಎಂದು ಹೇಳಲಾಗುತ್ತದೆ. ವಿಷ್ಣು ಎಂದರೆ ಲಕ್ಷ್ಮೀನಾರಾಯಣರ 2 ರೂಪ ಎಂದು ಹೇಳಲಾಗುತ್ತದೆ. ಆದರೆ ಸೂಕ್ಷ್ಮವತನದಲ್ಲಿ ಒಡವೆ ಇತ್ಯಾದಿಗಳು ಎಲ್ಲಿಂದ ಬಂತು? ಇದೆಲ್ಲವೂ ಸಾಕ್ಷಾತ್ಕಾರದ ಮಾತಾಗಿದೆ. ಭಕ್ತಿ ಮಾರ್ಗದವರು ವಿಷ್ಣುವನ್ನು ಎಷ್ಟೊಂದು ಶೃಂಗಾರ ಮಾಡಿ ವಿಷ್ಣುವಿನ ಅವತಾರ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಎಲ್ಲ ಆತ್ಮರುಗಳು ಅವತರಿತ ಆಗುತ್ತಾರೆ, ಏಕೆಂದರೆ ಮೇಲಿನಿಂದ ಜಗತ್ತಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಅವರು ಗರ್ಭದಲ್ಲಿ ಅವತರಿತ ಆಗುತ್ತಾರೆ. ತಂದೆ ಹೇಳುತ್ತಾರೆ, ನಾನು ರಥದಲ್ಲಿ ಪ್ರವೇಶ ಮಾಡುತ್ತೇನೆ. ನಾನು ಈ ರಥವನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತೇನೆ. ಶಿವ ತಂದೆಯು ಬಾಡಿಗೆಯನ್ನು ಕೊಡಬೇಕಾಗುತ್ತದೆ, ಅಂದರೆ ಕಟ್ಟಬೇಕಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ರಥವೂ ಸಹ ಇಂತಹ ರಥವನ್ನೇ ತೆಗೆದುಕೊಳ್ಳುತ್ತಾರೆ ತಾನೆ. ಈ ರಥಕ್ಕೆ ಹೆಸರು ಸಹ ಬ್ರಹ್ಮ ಎಂದು ಇಟ್ಟಿದ್ದಾರೆ. ಇಲ್ಲ ಎಂದರೆ ಬ್ರಹ್ಮ ಎಲ್ಲಿಂದ ಬರಬೇಕು? ಬ್ರಹ್ಮ ತಂದೆಯ ಹೆಸರನ್ನು ತಿಳಿಸಿರಿ. ದೇಹಧಾರಿಯಾಗಿದ್ದಾರೆ ತಾನೆ. ಈ ಎಲ್ಲ ಅದ್ಭುತ ಮಾತುಗಳು, ಹೊಸ ಹೊಸ ರಹಸ್ಯದ ಮಾತುಗಳನ್ನು ತಂದೆಯೇ ಬಂದು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ.
ತಂದೆ ಸ್ವತಃ ಹೇಳುತ್ತಿದ್ದಾರೆ, ಯಾರು ತಮ್ಮನ್ನು ಈಶ್ವರ ಎಂದು ಹೇಳಿಕೊಳ್ಳುತ್ತಾರೆ ಅವರು ಹಿರಣ್ಯಕಶಿಪುವಿನಂತಹ ದೈತ್ಯರು ಆಗಿದ್ದಾರೆ, ರಾಕ್ಷಸರಾಗಿದ್ದಾರೆ. ಭಗವಾನುವಾಚ ಆಗಿದೆ ತಾನೆ. ಭಗವಂತ ಎಂದು ಯಾರು ತಿಳಿದುಕೊಳ್ಳುತ್ತಾರೆ ಅವರನ್ನು ರಾಕ್ಷಸ ಎನ್ನುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಯುದ್ಧದ ಹೆಸರು ಚಿಹ್ನೆಯೂ ಇಲ್ಲ. ಸಂಗಮ ಯುಗದಲ್ಲಿ ಬ್ರಾಹ್ಮಣ ಮಕ್ಕಳು ಹಿಂಸಕರು ಆಗುವುದಿಲ್ಲ, ಅಹಿಂಸಕರಾಗಿರುತ್ತಾರೆ. ಕ್ರೋಧ ಮಾಡುವುದೂ ಸಹ ಹಿಂಸೆಯಾಗಿದೆ. ಯಾರನ್ನೂ ಸಹ ಸಿಟ್ಟು ಮಾಡಬಾರದು, ಬೇಜಾರು ಮಾಡಬಾರದು. ಇವತ್ತಿನ ಮಕ್ಕಳು ಹೇಗಿದ್ದಾರೆ ಎಂದರೆ ಜಿನ್ನನ ರೀತಿ ತಂದೆ ತಾಯಿಗಳಿಗೂ ತೊಂದರೆ ಕೊಡುತ್ತಿರುತ್ತಾರೆ. ಕೃಷ್ಣ ಈ ರೀತಿ ಇರುವುದಿಲ್ಲ. ಕೃಷ್ಣ ಏನು ತಪ್ಪು ಮಾಡಿದಾಗ ಅವನನ್ನು ಕಟ್ಟಿ ಹಾಕಿದ್ದಾರೆ ಎಂದು ತೋರಿಸಿದ್ದಾರೆ. ಆ ರೀತಿ ಕೃಷ್ಣ ಇರುವುದಿಲ್ಲ. ಈ ಸಮಯದ ಮಕ್ಕಳು ಆ ರೀತಿ ಇದ್ದಾರೆ, ಆದರೆ ಕೃಷ್ಣ ಆ ರೀತಿ ಇರುವುದಿಲ್ಲ. ಈ ಮಕ್ಕಳು ಆ ರೀತಿ ಅಂದರೆ ಈ ಸಮಯದ ಮಕ್ಕಳು ಬಹಳ ತುಂಟರಾಗಿರುವ ಕಾರಣದಿಂದ ಆ ಮಕ್ಕಳನ್ನು ಕಟ್ಟಿ ಹಾಕಬೇಕಾಗುತ್ತದೆ. ಆದರೆ ಮಕ್ಕಳಿಗೆ ಹೊಡೆಯುವುದನ್ನು ಮಾಡಬಾರದು. ಸತ್ಯಯುಗದಲ್ಲಿ ಈ ರೀತಿ ಯಾವುದೂ ಇರುವುದಿಲ್ಲ. ಅದಕ್ಕೆ ಗಾಯನವೂ ಸಹ ಇದೆ. ಅತೀಂದ್ರಿಯ ಸುಖವನ್ನು ಕೇಳಬೇಕಾದರೆ ಗೋಪಿ ವಲ್ಲಭನ ಗೋಪಿಕೆಯರತ್ತಿರ ಕೇಳಿರಿ ಎಂದು. ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರೂ ಸಹ ತಿಳಿದುಕೊಂಡಿಲ್ಲ. ತಂದೆ ನಾವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸುತ್ತಿದ್ದಾರೆ. ಉತ್ತಮ ಪುರುಷರಾಗಬೇಕು ತಾನೆ. ಆದ್ದರಿಂದ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಹೇಳಲಾಗುತ್ತದೆ. ತಿಂಗಳು ಅಥವಾ ವರ್ಷ ಎಂದು ಹೇಳಿಲ್ಲ. ಭಕ್ತಿ ಮಾರ್ಗದಲ್ಲಿ 2 ತಿಂಗಳು ಅಥವಾ 1 ವರ್ಷಕ್ಕೆ ಹೆಸರಿಟ್ಟಿದ್ದಾರೆ. ಆದರೆ ಇದು ತಿಂಗಳು ವರ್ಷದ ಮಾತಲ್ಲ. ಸಂಗಮ ಯುಗ ಒಂದು ಯುಗ. ಬಾಪ್ ದಾದಾ ಇದ್ದಾರಲ್ಲವೇ, ಬಾಪ್ ದಾದಾ ನಂತರ ಟೀಚರ್ ಸಹ ಆಗಿದ್ದಾರೆ. ತಂದೆ, ಸುಪ್ರೀಂ ಶಿಕ್ಷಕ, ಸುಪ್ರೀಂ ಸದ್ಗುರು ಆಗಿದ್ದಾರೆ. ಸರ್ವರ ಸದ್ಗತಿಯನ್ನು ಮಾಡುವಂಥವರಾಗಿದ್ದಾರೆ. ಬೇಹದ್ದಿನ ಇತಿಹಾಸ ಭೂಗೋಳವನ್ನು ತಂದೆ ತಿಳಿಸುತ್ತಾರೆ. ಮನುಷ್ಯರಿಗೆ ಇದು ಗೊತ್ತಿಲ್ಲ. ತಂದೆಯೇ ಬಂದು ಪ್ರತಿಯೊಂದು ಮಾತನ್ನು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವು ತಂದೆಗೆ ಪತ್ರ ಬರೆದಾಗ ಬಾಪ್ ದಾದಾರವರ ಹೆಸರಿನಲ್ಲಿ ಪತ್ರ ಬರೆಯುತ್ತೀರಿ ಅಥವಾ ಶಿವಬಾಬಾ ಕೇರ್ ಆಫ್ ಪ್ರಜಾಪಿತ ಬ್ರಹ್ಮ ಬಾಬಾ ಎಂದು ಪತ್ರ ಬರೆಯುತ್ತೀರಿ. ಶಿವ ತಂದೆ ಮಾಲೀಕರಾಗಿದ್ದಾರೆ. ಅವರೇ ಎಲ್ಲ ಲೆಕ್ಕವನ್ನು ಕೊಡುತ್ತಾರೆ. ಶಿವ ತಂದೆಯ ಖಜಾನೆಗೆ ಇವರು ನಿಮಿತ್ತ ಆಗಿದ್ದಾರೆ. ಶಿವ ತಂದೆ ಎಲ್ಲ ಲೆಕ್ಕವನ್ನು ಶಿವತಂದೆಗೆ ಕೊಡುತ್ತಾರೆ. ಪದ್ಮಾಪತಿಗಳನ್ನಾಗಿ ಬ್ರಹ್ಮನನ್ನು ಶಿವತಂದೆಯೇ ಮಾಡುತ್ತಾರೆ ತಾನೆ. ಜ್ಞಾನ ಸಿಕ್ಕಾಗ ಭಕ್ತಿಯೂ ಸಹ ಮುಕ್ತವಾಗುತ್ತದೆ. ಜ್ಞಾನಕ್ಕೆ ಜೈ ಜೈಕಾರವಾಗುತ್ತದೆ. ನಮ್ಮ ಅಂಧಕಾರದ ಭಕ್ತಿಗೆ ಧಿಕ್ಕಾರವಾಗುತ್ತದೆ. ನಂತರ ಭಕ್ತಿ ಜೈ ಜೈಕಾರವಾಗುತ್ತದೆ, ಜ್ಞಾನ ಧಿಕ್ಕಾರವಾಗುತ್ತದೆ. ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ. ಜ್ಞಾನ ರತ್ನಗಳಿಂದ ನಾವು ವಜ್ರ ಸಮಾನರಾಗುತ್ತೇವೆ. ಆ ಜ್ಞಾನ ರತ್ನಗಳನ್ನು ತಂದೆಯೇ ಕೊಡುತ್ತಿದ್ದಾರೆ. ಅನ್ಯ ಶಾಸ್ತ್ರಗಳಲ್ಲಿ ಜ್ಞಾನವನ್ನು ಕಲ್ಲುಗಳ ಸಮಾನ ತೋರಿಸಿದ್ದಾರೆ. ಅದರಿಂದ ಕಲ್ಲು ಬುದ್ಧಿಯವರಾಗಿದ್ದಾರೆ. ಆದರೆ ಅದರಿಂದ ಯಾರೂ ಸಹ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ರಾವಣನ ರಾಜ್ಯ ಮುಳ್ಳಿನ ಕಾಡಾಗಿದೆ. ರಾಮರಾಜ್ಯ ಹೂದೋಟ ಆಗಿದೆ. ಅಲ್ಲಿ ಆಯುಷೂ ಸಹ ಅಂದರೆ ಹೂದೋಟದಲ್ಲಿ ಆಯುಷೂ ಸಹ ಬಹಳ ದೀರ್ಘವಾಗಿರುತ್ತದೆ. ಕಾಲ ಬಂದು ತಿನ್ನಲು ಸಾಧ್ಯವಿಲ್ಲ. ತಂದೆಗೆ ಕಾಲರ ಕಾಲ ಎಂದು ಹೇಳುತ್ತಾರೆ. ಹೇಗೆ ಕೆಲವರು ಹೇಳುತ್ತಾರೆ, ಇವರನ್ನು ಭಗವಂತನೇ ಕಳುಹಿಸಿಕೊಟ್ಟಿದ್ದಾರೆ ಎಂದು. ತಂದೆ ಹೇಳುತ್ತಾರೆ, ನೀವು ಮಕ್ಕಳು ಕಾಲನ ಮೇಲೆ ವಿಜಯವನ್ನು ಪಡೆಯುತ್ತೀರಿ. ಸತ್ಯ ಯುಗದಲ್ಲಿ ಕಾಲ ಇರುವುದಿಲ್ಲ. ನೀವು ಅಮರಲೋಕದಲ್ಲಿ ಇದ್ದವರು ನಂತರ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಮೃತ್ಯು ಲೋಕದಲ್ಲಿ ಬಂದಿದ್ದೀರಿ. ಇದು ಹೊಸ ಮಾತು. ಇದೇ ಮುಂದೆ ಹೋದಂತೆ ಹಳೆಯದಾಗುತ್ತದೆ. ಅಂದರೆ ಹಬ್ಬ ಇತ್ಯಾದಿಗಳು ಏನೆಲ್ಲ ಉತ್ಸವಗಳನ್ನು ಆಚರಣೆ ಮಾಡುತ್ತೀರಿ
ಅದೆಲ್ಲವೂ ಈ ಸಮಯದ್ದಾಗಿದೆ. ರಾಮಾಯಣವೂ ಸಹ ಈ ಸಂಗಮ ಯುಗದ್ದೇ ಆಗಿದೆ. ಭಕ್ತಿ ಮಾರ್ಗವನ್ನು ದುರ್ಗತಿಯ ಮಾರ್ಗ, ಜ್ಞಾನ ಮಾರ್ಗವನ್ನು ಸದ್ಗತಿಯ ಮಾರ್ಗ ಎಂದು ಹೇಳಲಾಗುತ್ತದೆ. ಭಕ್ತಿಯಲ್ಲಿ ಕರೆದುಕೊಂಡು ಹೋಗುವಂಥವರು ಅನೇಕ ಗುರುಗಳು ಇದ್ದಾರೆ. ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಬರುವಂಥವರು ಒಬ್ಬ ಸದ್ಗುರು ಆಗಿದ್ದಾರೆ. ಆ ತಂದೆ ಹೇಳುತ್ತಾರೆ, ಮೊದಲು ನೀವು ಸತೋಪ್ರಧಾನ ಆಗಿದ್ದವರು, ನಂತರ ನೀವೇ ಸತೋ ಸಾಮಾನ್ಯ, ರಜೋಪ್ರಧಾನ, ತಮೋಪ್ರಧಾನದಲ್ಲಿ ಬರುತ್ತೀರಿ. ಸತ್ಯಯುಗದಲ್ಲಿ ನಿಮ್ಮ ಖುಷಿಯ ಡಿಗ್ರಿ ಬಹಳ ಶ್ರೇಷ್ಠ ಮಟ್ಟದಲ್ಲಿ ಇತ್ತು. ನಂತರ ನಿಮ್ಮ ಡಿಗ್ರಿ ಕಡಿಮೆಯಾಗುತ್ತಾ ಬಂದಿತು. ನೆನಪಿನಿಂದಲೇ ನಿಮ್ಮ ಖುಷಿಯ ಡಿಗ್ರಿ ಜಾಸ್ತಿಯಾಗುತ್ತದೆ, ಅಂದರೆ ಖುಷಿಯ ಮಟ್ಟ ಏರುತ್ತದೆ. ನೀವು ಪಾವನರಾಗುತ್ತೀರಿ. ಪತಿತ ಪಾವನ ತಂದೆಯಾಗಿದ್ದಾರೆ. ಬಾಕಿ ಪತಿತ ಪಾವನಿ ಗಂಗೆಯಾಗಲು ಸಾಧ್ಯವೇನೋ? ಈ ಮಾತುಗಳನ್ನು ಕಲ್ಲು ಬುದ್ಧಿಯವರು ತಿಳಿದುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ, ಎಲ್ಲರನ್ನೂ ಪಾವನರನ್ನಾಗಿ ಮಾಡುವಂಥವನು ನಾನೇ ಆಗಿದ್ದೇನೆ. ಭಕ್ತಿಯಲ್ಲಿ ಬಹಳಷ್ಟು ಪೆಟ್ಟುಗಳನ್ನು ತಿನ್ನುತ್ತಾ ಬಂದಿದ್ದೀರಿ. ಸತ್ಯಯುಗದಲ್ಲಿ ಕತ್ತಲು ಇರುವುದಿಲ್ಲ. ಇದು ಸಂಗಮ ಯುಗ ಆಗಿದೆ. ಬ್ರಾಹ್ಮಣ ಮಕ್ಕಳೇ ಎಲ್ಲವನ್ನೂ ತಿಳಿದುಕೊಳ್ಳುತ್ತಿದ್ದೀರಿ. ಅನ್ಯ ಯಾವ ಜ್ಞಾನವೂ ಅನ್ಯ ಯಾರಲ್ಲಿಯೂ ಈ ಜ್ಞಾನ ಇಲ್ಲ. ಬ್ರಾಹ್ಮಣ ಮಕ್ಕಳೇ ಎಲ್ಲವನ್ನೂ ತಿಳಿದುಕೊಳ್ಳುತ್ತಿದ್ದೀರಿ. ಅನ್ಯರಲ್ಲಿ ಯಾವ ಜ್ಞಾನವೂ ಇಲ್ಲ. ನೀವೀಗ ದೇವತೆಗಳಾಗುತ್ತಿದ್ದೀರಿ. ಅಲ್ಲಿ ಮತ್ತೆ ಜ್ಞಾನದ ಪ್ರಾರಬ್ಧ ಸತ್ಯಯುಗದಲ್ಲಿ ಸಿಗುತ್ತದೆ. ತಂದೆ ಸಂಗಮ ಯುಗದಲ್ಲಿಯೇ ಬಂದು ಎಲ್ಲರ ಸದ್ಗತಿಯನ್ನು ಮಾಡುತ್ತಾರೆ. ನಂತರ ಈ ಜ್ಞಾನ ಪ್ರಾಯಲೋಪವಾಗುತ್ತದೆ. ಅದಕ್ಕೆ ಗಾಯನವೂ ಸಹ ಇದೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಸರ್ವರ ದುರ್ಗತಿದಾತ ಅನೇಕ ಜನ ಇದ್ದಾರೆ. ಇದು ಸಹ ತಿಳಿದುಕೊಳ್ಳುವಂತಹ ಮಾತಾಗಿದೆ ತಾನೇ. ಹೇಗೆ ಕೆಲವರು ಹೇಳುತ್ತಾರೆ, ನಿಮ್ಮ ಗುರುಗಳ ದರ್ಶನವನ್ನು ಮಾಡಿಸಿರಿ. ಅವರಿಗೆ ಕೇಳಿರಿ, ಯಾರ ದರ್ಶನ ಮಾಡಿಸಬೇಕು? ನೀವು ಯಾರ ದರ್ಶನ ಮಾಡುತ್ತೀರಿ? ಇಲ್ಲಿ ಗುರುಗಳಂತೂ ಇಲ್ಲ. ಇಲ್ಲಿ ಸುಪ್ರೀಂ ಶಿಕ್ಷಕ ಇದ್ದಾರೆ. ಶಿಕ್ಷಕರ ದರ್ಶನ ಮಾಡುವುದರಿಂದ ಶಿಕ್ಷಣವನ್ನು ಕಲಿತು ನೀವು ಟೀಚರ್ ಆಗುತ್ತೀರೇನೋ? ತಂದೆ ಮಕ್ಕಳೊಂದಿಗೆಯೇ ಮಿಲನ ಮಾಡುತ್ತಾರೆ. ಅನ್ಯರೆಲ್ಲರೂ ಮಂಗಗಳ ರೀತಿ, ಸರ್ಪದ ರೀತಿ ಇದ್ದಾರೆ ತಾನೆ. ಸನ್ಯಾಸಿಗಳೂ ಸಹ ಸ್ತ್ರೀಯನ್ನು ಸರ್ಪಿಣಿ ಎಂದು ಹೇಳಿದ್ದಾರೆ. ಹಾಗಾದರೆ ಸರ್ಪಿಣಿ ಇದ್ದಾಗ ಸರ್ಪ ಇರುವುದಿಲ್ಲವೇನೋ? ಸ್ವಯಂ ಅವರು ಸನ್ಯಾಸಿಯಾಗಿದ್ದಾರೆ. ಸನ್ಯಾಸಿಗಳು ಭಕ್ತಿ ಮಾರ್ಗದ ಶಾಸ್ತ್ರದ ಆಚಾರ್ಯರು. ಶಿವ ತಂದೆ ಜ್ಞಾನದ ಆಚಾರ್ಯರು. ಅವರೂ ಸಹ ತಿಳಿಸುತ್ತಾರೆ. ತಂದೆಯೂ ಸಹ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಅವರು ಶಾಸ್ತ್ರಗಳನ್ನು ತಿಳಿಸುತ್ತಾರೆ. ತಂದೆ ಜ್ಞಾನಸಾಗರ ಜ್ಞಾನವನ್ನು ತಿಳಿಸುತ್ತಾರೆ. ಆದರೆ ಜ್ಞಾನಸಾಗರ ತಂದೆ ಜಗತ್ತಿಗೆ ಯಾವಾಗ ಬರುತ್ತಾರೆ ಆಗಲೇ ಜ್ಞಾನವನ್ನು ತಿಳಿಸುತ್ತಾರೆ ತಾನೆ. ಇದಕ್ಕೆ ಹೇಳಲಾಗುತ್ತದೆ ಶಾಂತಿಯ ಸ್ತಂಭ ಎಂದು. ಆರೋಗ್ಯದ ಸ್ತಂಭ, ಸಂಪತ್ತಿನ ಸ್ತಂಭ. ಸತ್ಯಯುಗದಲ್ಲಿ ಪ್ರಕೃತಿಯು ನಿಮಗೆ ದಾಸಿಯಾಗುತ್ತದೆ. ಆದರೆ ಈಗ ನೀವು ಪ್ರಕೃತಿಗೆ ದಾಸರಾಗಿದ್ದೀರಿ. ನಂತರ ನೀವೇ ಸೃಷ್ಟಿಯ ಮಾಲೀಕರು ಆಗುತ್ತೀರಿ. ಅಲ್ಲಿ ಎಂದು ಯಾವುದೇ ಬಿರುಗಾಳಿಗಳು ಬರುವುದಿಲ್ಲ. ಭೂಮಿಯು ಅಲುಗಾಡುವುದಿಲ್ಲ. ಇಲ್ಲಿ ಯಾವುದೇ ಗಂಟೆ ಬಾಜಾ ಭಜಂತ್ರಿ ಬಾರಿಸುವುದಿಲ್ಲ. ಸೃಷ್ಟಿ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಇದೆ ತಾನೆ. ಸೆಕೆಂಡಿನಲ್ಲಿ ರಚಯಿತ ಹಾಗೂ ರಚನೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇದನ್ನು ಜ್ಞಾನ ಎಂದು ಹೇಳಲಾಗುತ್ತದೆ. ಭಕ್ತಿಯಲ್ಲಿ ಎಷ್ಟೊಂದು ಪೆಟ್ಟುಗಳನ್ನು ತಿನ್ನುತ್ತಾ ಬಂದಿದ್ದೀರಿ. ಇದರಲ್ಲಿ ಶಾಂತಿ ಇದೆ. ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನು ಮಾಡಬೇಕು. ದಿಲ್ ಯಾರ್ಡೆ ಕಾಮ್ ಕರಡೆ, ಅಂದರೆ ಕೈಗಳಿಂದ ಕೆಲಸ ಮಾಡುತ್ತಿದ್ದರು ಬುದ್ಧಿ ಭಗವಂತನನ್ನು ನೆನಪು ಮಾಡುತ್ತಿರಬೇಕು. ಹೇಗೆ ಎಂದರೆ ಪ್ರಿಯತಮ ಪ್ರಿಯತಮೆಯರ ರೀತಿ. ಪ್ರಿಯತಮನನ್ನು ನೆನಪು ಮಾಡಿಕೊಂಡಾಗ ಪ್ರಿಯತಮೆಗೆ ಪ್ರಿಯತಮ ಎದುರಿಗೆ ನಿಂತಿದ್ದಾನೆ ಎನ್ನುವ ರೀತಿಯಲ್ಲಿ ಆಗುತ್ತದೆ. ಜಗತ್ತೇ ಅವನಿಗೆ ಪ್ರಿಯತಮೆಯ ರೀತಿಯಲ್ಲಿ ಕಾಣುತ್ತದೆ. ನೀವು ಭಕ್ತಿ ಮಾರ್ಗದ ಪ್ರಿಯತಮೆಯರಾಗಿದ್ದೀರಿ.
ಭಕ್ತಿ ಮಾರ್ಗದಲ್ಲಿ ನೀವು ಮಕ್ಕಳು ಸಹ ಹೇಳುತ್ತಾ ಬಂದಿದ್ದೀರಿ, ತಂದೆ ನೀನು ಯಾವಾಗ ಬರುತ್ತೀಯ ಆಗ ನಾನು ನಿನಗೆ ಬಲಿಹಾರಿಯಾಗುತ್ತೇನೆ ಎಂದು, ನಿನಗೆ ಅರ್ಪಣೆಯಾಗುತ್ತೇನೆ. ಆದರೆ ಈಗ ನೋಡಿರಿ, ತಂದೆ ಬಂದರೂ ಸಹ ತಂದೆಗೆ ಬಲಿಹಾರಿಯಾಗುವಂಥವರು ಕೆಲವರು ಮಾತ್ರ. ಭಕ್ತಿಯಲ್ಲಿ ಸಾಕಷ್ಟು ಜನ ಗುರುಗಳಿದ್ದಾರೆ. ಸ್ತ್ರೀಗೆ ತನ್ನ ಪತಿಯೇ ಗುರು ಎಂದು ಹೇಳುವಂಥವರು ಬಹಳ ಜನ ಇದ್ದಾರೆ. ಈ ರೀತಿ ಪತಿಗಳು ಗುರುಗಳಾಗಿ, ಅಂದರೆ ಪ್ರತಿಯೊಬ್ಬ ಸ್ತ್ರೀಗೂ ಗುರು ಇದ್ದಾರೆ. ಇವರು ಪತಿಯಲ್ಲ, ಇವರು ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ, ತಂದೆಯಾಗಿದ್ದಾರೆ. ನಾವೆಲ್ಲ ಸಹೋದರ ಆತ್ಮರುಗಳಿಗೆ ತಂದೆ ಒಬ್ಬರೇ ಆಗಿದ್ದಾರೆ. ಭಕ್ತಿಯಲ್ಲಿ ದುಃಖದಲ್ಲಿ ತಂದೆಯನ್ನು ನೆನಪು ಮಾಡುತ್ತಾ ಬಂದೆವು. ಸುಖದಲ್ಲಿ ಯಾರೂ ಸಹ ತಂದೆಯನ್ನು ನೆನಪು ಮಾಡುವುದಿಲ್ಲ. ನಾವು ಮಕ್ಕಳು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳುತ್ತೇವೆ. ನಂತರ ನಾವು ವಾಪಸ್ ಮನೆಗೆ ಹೋದಾಗ ಅಲ್ಲಿ ಎಲ್ಲವೂ ತಾನಾಗಿಯೇ ಸಿಗುತ್ತದೆ. ಯೋಗ ಮತ್ತು ಜ್ಞಾನವೇ ಉಪಯೋಗಕ್ಕೆ ಬರುತ್ತದೆ. ಎಲ್ಲಿ ದೇವತೆಗಳ ಮಂದಿರ, ಭಕ್ತರು ಇದ್ದಾರೆ, ಅಲ್ಲಿ ಹೋಗಿ ಅವರಿಗೆ ಜ್ಞಾನವನ್ನು ತಿಳಿಸಿರಿ. ಅಲ್ಲಿ ಮಂದಿರಗಳಲ್ಲಿ ಅನೇಕ ಜನ ಭಕ್ತರು ಸಿಗುತ್ತಾರೆ. ಅಲ್ಲಿ ಭಕ್ತಿ ಇದೆ, ಇಲ್ಲಿ ಜ್ಞಾನ ಇದೆ. ತಂದೆ ಸೇವೆಗಾಗಿ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ. ಮಕ್ಕಳು ಪುರುಷಾರ್ಥ ಮಾಡಬೇಕು. ಪತ್ರಿಕೆಗಳಲ್ಲೂ ಸಹ ಸಮಾಚಾರವನ್ನು ಹಾಕಿರಿ. ಮದುವೆಯ ಹಾಲನ್ನು ಕಟ್ಟಿಸುವಂಥವರಿಗೂ ಸಹ, ದೊಡ್ಡ ದೊಡ್ಡ ಮದುವೆ ಹಾಲ್ಗಳನ್ನು ಯಾರು ಕಟ್ಟಿಸುತ್ತಾರೆ ಅಂಥವರಿಗೂ ಹೋಗಿ ನೀವು ಸರ್ವಿಸ್ ಮಾಡಬಹುದು. ಭಗವಾನು ವಾಚ ಆಗಿದೆ, ಕಾಮ ಮಹಾಶತ್ರುವಾಗಿದೆ. ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗುತ್ತೀರಿ ಎನ್ನುವಂತಹ ಅದ್ಭುತ ಮಾತುಗಳನ್ನು ತಿಳಿಸಿರಿ. ನೀವು ಕಾಮಚಿತೆಯ ಮೇಲೆ ಕೂರಿಸಿ ಕಪ್ಪನ್ನಾಗಿ ಮಾಡುವುದಕ್ಕೋಸ್ಕರ ಈ ಹಾಲನ್ನು ಕಟ್ಟಿಸಿದ್ದೀರಿ. ಆದರೆ ನಾವು ಎಲ್ಲರಿಗೂ ಜ್ಞಾನಚಿತೆಯ ಮೇಲೆ ಕೂರಿಸಿ ಅವರ ಕಲ್ಯಾಣವನ್ನು ಮಾಡುತ್ತೇವೆ ಎನ್ನುವಂತಹ ಮಾತನ್ನು ತಿಳಿಸಿರಿ. ಅದು ಸಹ ಶ್ರೀಮತದನುಸಾರವಾಗಿ ಅವರ ಕಲ್ಯಾಣವಾಗುತ್ತದೆ. ಶಿವ ತಂದೆ ಹೇಳುತ್ತಿದ್ದರೆ, ನನ್ನ ಭಂಡಾರ ಭರ್ಪೂರಾಗಿದೆ, ನಿಮ್ಮ ಹುಂಡಿಯನ್ನು ನಾನು ಸಂಭಾಲನೆ ಮಾಡುತ್ತೇನೆ. ನಾನು ಸಾಹುಕಾರ ಆಗಿದ್ದೆ ತಾನೆ, ನಾನು ಸಂಪೂರ್ಣ ಸುಂದರ, ಸದಾ ಸುಂದರ ಇರುತ್ತೇನೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಬಾಪ್ ದಾದಾರವರ ನೆನಪು ಪ್ರೀತಿ. ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆಯ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿಯ ತರಗತಿ 29/4/1968. ಭಕ್ತಿ ಮಾರ್ಗದಲ್ಲಿ ಏನೂ ಸಹ ಸಿಗುವ ಮಾತಿಲ್ಲ. ಇಲ್ಲಿ ಶಿಕ್ಷಣ ಇದೆ. ನಾವು ಮಕ್ಕಳಿಗೆ ಗೊತ್ತಿದೆ, ಶಾಂತಿ ಅಂದರೆ ಶಾಂತಿಧಾಮಕ್ಕೆ ಹೋಗುವುದು. ಶಾಂತಿ ಎಲ್ಲಿಯೂ ಸಿಗುವುದಿಲ್ಲ. ಶಾಂತಿ ಸಾಗರನ ವಿನಃ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಯಾರಿಂದಲೂ ಎಂದೂ ನಮಗೆ ಶಾಂತಿ ಸಿಗಲು ಸಾಧ್ಯವಿಲ್ಲ. ತಂದೆಯಿಂದಲೇ ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ಇದನ್ನೇ ಆಸ್ತಿ ಎಂದು ಹೇಳಲಾಗುತ್ತದೆ. ಲೌಕಿಕ ಮತ್ತು ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ ತಾನೆ. ಪಾರಲೌಕಿಕ ತಂದೆಯಿಂದ 21 ಜನ್ಮಗಳಿಗೋಸ್ಕರ ಆಸ್ತಿ ಸಿಗುತ್ತದೆ. ನಂತರ ರಾವಣನ ರಾಜ್ಯ ಭಕ್ತಿ ಮಾರ್ಗ ಬರುತ್ತದೆ. ಅದು ಖಾಲಿಯಾಗುತ್ತಾ ಹೋಗುತ್ತದೆ. ಭಕ್ತಿ ಮಾರ್ಗದಿಂದ ಏನು ಸಿಗುತ್ತದೆ? ಯಾರಾದರೂ ಹೇಳುತ್ತೀರಾ? ಬಹಳ ಚೆನ್ನಾಗಿ ಕೆಲವರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೆ. ಯಾರಾದರೂ ಭಕ್ತರು ಬಂದಾಗ ಅವರಿಗೆ ಕೇಳಿರಿ, ನೀವು ಭಕ್ತಿಯನ್ನು ಮಾಡುತ್ತೀರಾ ಎಂದು ಪ್ರಶ್ನೆ ಮಾಡಿರಿ. ಒಳ್ಳೆಯದು. ಭಕ್ತಿಯಿಂದ ಏನು ಪ್ರಾಪ್ತಿಯಾಗಿದೆ? ಏನೂ ಹೇಳುವುದಿಲ್ಲ. ಕೆಲವೊಮ್ಮೆ ಹೇಳಿದರೂ ಸಹ ಅಸತ್ಯವನ್ನು ಹೇಳುತ್ತಾರೆ. ಆ ಶಾಂತಿ ಸಿಕ್ಕಿತು ಎಂದು ಹೇಳುತ್ತಾರೆ. ಸುಖವನ್ನು ಕೊಡಲು ಸಾಧ್ಯವಿಲ್ಲ. ಭಕ್ತಿಯಿಂದ ರಾಜಯೋಗವನ್ನು ಕಲಿಯಲು ಸಾಧ್ಯವಿಲ್ಲ. ಶಾಂತಿಯ ಸಾಗರ ತಂದೆಯಾಗಿದ್ದಾರೆ. ಆ ತಂದೆಯಿಂದಲೇ ಶಾಂತಿ ಸಿಗಲು ಸಾಧ್ಯವಿದೆ. ಅನ್ಯ ಯಾರಿಗೂ ಸಹ ಇದು ಗೊತ್ತಿಲ್ಲ. ಶಾಂತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಸನ್ಯಾಸಿಗಳು ಶಾಂತಿಗೋಸ್ಕರ ಕಾಡಿನಲ್ಲಿ ಅಲೆದಾಡಿದ್ದಾರೆ. ಇವತ್ತು ತಮೋಪ್ರಧಾನ ಬುದ್ಧಿಯವರು ಆಗಿರೋ ಕಾರಣದಿಂದ ಕಾಡಿನ ಕಡೆಗೆ ಆಕರ್ಷಣೆ ಇರುವುದಿಲ್ಲ.
ಕಾಡಿನಿಂದ ನಗರಗಳ ಕಡೆಗೆ ಬಂದಿದ್ದಾರೆ. ಇವತ್ತು ಕಾಡಿನಲ್ಲಿರುವಂತಹ ಎಲ್ಲ ಕುಟೀರಗಳು ಖಾಲಿಯಾಗಿದ್ದಾವೆ. ಏಕೆಂದರೆ ಎಲ್ಲರನ್ನೂ ಆಕರ್ಷಣೆ ಮಾಡುವಷ್ಟು ತಪಸ್ಸಿನ ಶಕ್ತಿ ಇವತ್ತಿನ ಸನ್ಯಾಸಿಗಳ ಹತ್ತಿರ ಇಲ್ಲ. ಅಲ್ಲಿ ಕಾಡಿನಲ್ಲಿ ಕುಳಿತಾಗ ಅವರು ತಪಸ್ಸು ಮಾಡುತ್ತಿದ್ದರೆ ಯಾರಾದರೂ ಅವರಿಗೆ ಊಟವನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದರು. ನೀವು ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಿ. ನೀವು ವಿಶ್ವದ ಮಾಲೀಕರು ಆಗುತ್ತೀರಿ. ನಿಮಗೆ ಶಕ್ತಿ ಹೇಗೆ ಸಿಗುತ್ತದೆ? ಅವಶ್ಯವಾಗಿ ಶಕ್ತಿ ತಂದೆಯೇ ಕೊಟ್ಟಿದ್ದರು. ಈಗ ಆತ್ಮದಲ್ಲಿ ಯಾವ ಶಕ್ತಿಯೂ ಇಲ್ಲ. ಆತ್ಮದಲ್ಲಿ ಶಕ್ತಿ ಇತ್ತು. ಈ ಲಕ್ಷ್ಮೀನಾರಾಯಣರ ಆತ್ಮದಲ್ಲಿ ಎಷ್ಟೊಂದು ಶಕ್ತಿ ಇತ್ತು, ಈಗ ಇಲ್ಲ. ಆ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥ ಮಾಡುತ್ತಿದ್ದೇವೆ. ಭಕ್ತಿ ಮಾರ್ಗದಲ್ಲಿ ಏನೂ ಸಿಗುವುದಿಲ್ಲ. ವಾಪಸ್ ಯಾರೂ ಸಹ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ವಾಪಸ್ ಮನೆಗೆ ಹೋಗಬೇಕು ಎಂದು ಎಷ್ಟೆಲ್ಲ ಉಪಾಯಗಳನ್ನು ಮಾಡುತ್ತಾರೆ. ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ. ಮಕ್ಕಳು ಜಾಸ್ತಿ ಆಗಬಾರದು, ಜನಸಂಖ್ಯೆ ಜಾಸ್ತಿ ಆಗಬಾರದು ಎಂದು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ಅವರಿಗೆ ಹೇಳಿರಿ, ನೀವು ಮನುಷ್ಯರು ಬಯಸುತ್ತಿರುವುದು ಈ ಜಗತ್ತಿನ ಬಗ್ಗೆ. ನೀವು ವಿಚಾರ ಮಾಡಿರಿ. ಸತ್ಯಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆಗ ಎಷ್ಟು ಮನುಷ್ಯರು ಇದ್ದರು? ಅದಕ್ಕೆ ಗಾಯನವೂ ಸಹ ಇದೆ ತಾನೆ. 8-9 ಲಕ್ಷ ಜನಸಂಖ್ಯೆ ಇರುತ್ತಾರೆ ಎಂದು ಗಾಯನವೂ ಸಹ ಇದೆ. ಅಲ್ಲಿ ಬಡವರು ಇಲ್ಲ, ಶ್ರೀಮಂತರು ಅಲ್ಲ. 9 ಲಕ್ಷ ಜನಸಂಖ್ಯೆ ಬಹಳ ನಿಶ್ಚಿಂತರಾಗಿ ಶ್ರೀಮಂತರಾಗಿ ಇರುತ್ತಾರೆ. ಅವರು ಅದೃಷ್ಟ ನಕ್ಷತ್ರಗಳಾಗಿದ್ದಾರೆ. ನೀವು 9 ಲಕ್ಷ ಸತ್ಯಯುಗದಲ್ಲಿ ಇರುತ್ತೀರಿ. ನಿಮ್ಮ ಜ್ಯೋತಿ ಸದಾ ಬೆಳಗಿರುತ್ತದೆ. ಅಲ್ಲಿ ಯಾರೂ ಸಹ ಸತ್ಯಯುಗದಲ್ಲಿ ಯಾರಾದರೂ ಸತ್ತಾಗ ದೀಪವನ್ನು ಬೆಳಗಿಸುವುದಿಲ್ಲ. ಏಕೆಂದರೆ ಅಲ್ಲಿ ಎಲ್ಲರ ಜ್ಯೋತಿ ಸದಾ ಜಾಗೃತವಾಗಿರುತ್ತದೆ. ಸತ್ಯಯುಗದಲ್ಲಿ ಎಲ್ಲರ ಮನೆಯಲ್ಲೂ ಆತ್ಮ ಜ್ಯೋತಿ ಬೆಳಗಿರುತ್ತದೆ. ಮನೆಯಲ್ಲಿ ಕತ್ತಲು ಇರುವುದು ಈ ಕಲಿಯುಗದ ಅಂತ್ಯದಲ್ಲಿ. ಈಗ ನಿಮ್ಮ ಆತ್ಮ ಜ್ಯೋತಿ ಜಾಗೃತವಾಗಿದೆ. ಕೆಲವರದು 5% ಜಾಗೃತವಾದರೆ ಕೆಲವರದು ಇನ್ನೆಷ್ಟೋ ಪರ್ಸೆಂಟ್. ಆದರೆ 100% ಜಾಗೃತವಾಗಿರುವುದು ತಂದೆಯದು ಮಾತ್ರ. ಮಕ್ಕಳಲ್ಲಿ ಒಂದಲ್ಲ ಒಂದು ದುರ್ಬಲತೆಗಳು ಅವಶ್ಯವಾಗಿ ಇರುತ್ತವೆ. ಅದಕ್ಕೆ ತಂದೆ ತಿಳಿಸುತ್ತಿದ್ದಾರೆ, ನನಗೆ ಮಾತ್ರ 100% ಎಂದು ಹೇಳಲಾಗುತ್ತದೆ. ಈ ರೀತಿ 100% ಸಂಪೂರ್ಣ ಎಂದು ಬೇರೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಎಲ್ಲರಲ್ಲೂ ದುರ್ಬಲತೆಗಳು ಇದ್ದೇ ಇರುತ್ತದೆ. ಶಾಲೆಯಲ್ಲಿ 100% ಮಾರ್ಕ್ಸ್ ಯಾರಿಗೂ ಕೊಡುವುದಿಲ್ಲ. ಆ ರೀತಿ ಕೊಟ್ಟರೆ ಮೋಸವಾಗುತ್ತದೆ. ಮಾರ್ಕ್ಸ್ಗಳನ್ನು, ಅಂಕಗಳನ್ನು ಮಾರಾಟ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಕೆಲವರು ಬಹಳಷ್ಟು ಅಂಕಗಳನ್ನು ಪಡೆಯುವುದಕ್ಕಾಗಿ ಲಂಚವನ್ನು ಕೊಡುತ್ತಾರೆ. ಈ ರೀತಿ ಅಧಿಕಾರದ ಪದವಿಗಳು ಸಹ ಲಂಚದಿಂದ ಸಿಗುತ್ತವೆ ತಾನೆ. ರಾಯ್ ಸಾಹೇಬ್, ರಾಯ್ ಬಹದ್ದೂರ್, ರಾಜ ಬಹದ್ದೂರ್, ಈ ಎಲ್ಲ ಟೈಟಲ್ಸ್ಗಳು ಹಣದಿಂದಲೂ ಸಿಗುತ್ತದೆ. ಆದರೆ ಎಲ್ಲರಿಗಿಂತ ಜಾಸ್ತಿ ಮಕ್ಕಳಿರುವಂಥವರು ಯಾರಾಗಿದ್ದಾರೆ? ಎಲ್ಲರಿಗಿಂತ ಜಾಸ್ತಿ ಮಕ್ಕಳಿರುವವರು ಯಾರಾಗಿದ್ದಾರೆ? ಶಿವ ತಂದೆ, ಬಾಪ್ತಾದ. ಕೆಲವೊಮ್ಮೆ ಹೆಚ್ಚು ಕಡಿಮೆ 50-60 ವ್ಯತ್ಯಾಸ ಇದೆ ತಾನೆ. ಎಷ್ಟು ವ್ಯತ್ಯಾಸವಿದೆ ಎಂದು ಮಕ್ಕಳಿಗೆ ಕೇಳಿದಾಗ ಒಂದು ವ್ಯತ್ಯಾಸ ಹೇಳುತ್ತಾರೆ. ಹೇಳಿರಿ ಹೇಗೆ ಎಂದು. ಶಿವ ತಂದೆಗೆ 1 ಅಂಕ ಜಾಸ್ತಿ, ಬ್ರಹ್ಮ ತಂದೆಗೆ 1 ಅಂಕ ಕಡಿಮೆ ಎಂದು ಮಕ್ಕಳು ಹೇಳುತ್ತಾರೆ. ಶಿವ ತಂದೆ ನಾವೆಲ್ಲ ಆತ್ಮರುಗಳ ತಂದೆಯಾಗಿದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆಗೆ 1 ಅಂಕ ಕಡಿಮೆ ಆಗುತ್ತದೆ ತಾನೆ. ಅವರು 5,11,000 ಆದರೆ ಇವರು 5,10,000 ಎಂದು ಹೇಳಲಾಗುತ್ತದೆ. ಇದಕ್ಕೇನೆ ಈಶ್ವರನ ಅಂತ್ಯ ಎಂದು ಹೇಳಲಾಗುತ್ತದೆ. ಅಂದರೆ ಮನುಷ್ಯರು ಹೇಳುತ್ತಾರೆ, ಈಶ್ವರನ ಅಂತ್ಯ ಯಾರೂ ನೋಡಲು ಸಾಧ್ಯವಿಲ್ಲ, ಈಶ್ವರನ ಅಂತ್ಯ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು. ಈಶ್ವರ ತಂದೆಯೇ ಬಂದು ನಾವು ಮಕ್ಕಳಿಗೆ ತನ್ನ ಬಗ್ಗೆ ತಿಳಿಸುತ್ತಿದ್ದಾರೆ.
ಆದ್ದರಿಂದ ಈಶ್ವರನಿಗೆ ಬೇ ಅಂತ್ಯೆಂದು ಕರೆಯುವುದಿಲ್ಲ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಂದೆಯೇ ಕೊಡುತ್ತಾರೆ. ನೀವೀಗ ಆಸ್ತಿಕರಾಗುತ್ತಿದ್ದೀರಿ. ಎಲ್ಲಿ ತನಕ ಅಂತ್ಯ ಆಗುವುದಿಲ್ಲ ಅಲ್ಲಿ ತನಕ ನಾಸ್ತಿಕರಾಗಿರುತ್ತೀರಿ. ಮೊದಲು ನೀವೆಲ್ಲರೂ ಅನಾಥರಾಗಿದ್ದಂಥವರು, ನಿರ್ಗತಿಕರಾಗಿದ್ದಂಥವರು. ಮನೆಯಲ್ಲಿ ಯಾರಾದರೂ ಗಲಾಟೆ ಮಾಡಿದಾಗ, ಜಗಳ ಮಾಡಿದಾಗ ಅಕ್ಕಪಕ್ಕದವರು ಹೇಳುತ್ತಾರೆ, ಹೇಳುವವರು ಕೇಳುವವರು ಮಾಲೀಕರು ಯಾರೂ ಇಲ್ಲವೇನು ಎಂದು ಕೇಳುತ್ತಾರೆ. ಅದೇ ರೀತಿ ಈಗ ಇದು ಬೇಹದ್ದಿನ ಮಾತಾಗಿದೆ. ನಿಮ್ಮ ವಿನಃ ತಂದೆಯ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮನಿಗೆ ಒಂದು ಅಂಕ ಕಡಿಮೆ ಯಾಕೆ? ಇದನ್ನು ತರಗತಿಯಲ್ಲಿ ಎಲ್ಲರಿಗೂ ಅವಶ್ಯವಾಗಿ ಕೇಳಬೇಕು. ಇದು ಶಿಕ್ಷಣ ಆಗಿದೆ ತಾನೆ. ಶಿಕ್ಷಣದಿಂದಲೇ ಪದವಿ ಸಿಗುತ್ತದೆ. ಭಕ್ತಿ ಮಾರ್ಗದಿಂದ ಪದವಿ ಸಿಗುವುದಿಲ್ಲ. ಶಿಕ್ಷಣದಿಂದ ಪದವಿ ಸಿಗುತ್ತದೆ. ಭಕ್ತಿ ಮಾರ್ಗದಿಂದ ಪದವಿ ಸಿಗುವುದಿಲ್ಲ. ಆಸ್ತಿಯೂ ಸಿಗುವುದಿಲ್ಲ. ತಂದೆ ಭಕ್ತಿಯ ನಿಂದನೆಯನ್ನು ಮಾಡುತ್ತಿಲ್ಲ. ಭಕ್ತಿಯನ್ನು ಡ್ರಾಮಾ ಅನುಸಾರವಾಗಿ ಎಲ್ಲರೂ ಮಾಡುತ್ತಾ ಬಂದಿದ್ದೇವೆ. ಅದರಿಂದ ದುರ್ಗತಿಯೂ ಆಗುತ್ತದೆ. ಇವರ ದುರ್ಗತಿಯೂ ಆಗಿತ್ತು ತಾನೆ. ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತೇನೆ, ಆಗ ಎಲ್ಲರ ಸದ್ಗತಿಯೂ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ, ಗುಡ್ ನೈಟ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಸ್ಮೃತಿ ಸ್ವರೂಪರಾಗಿರಿ. ಎಲ್ಲ ಬ್ರಾಹ್ಮಣ ಆತ್ಮರುಗಳು ತಮ್ಮ ಶ್ರೇಷ್ಠಾತಿ ಶ್ರೇಷ್ಠ ಪರಿವಾರ ಹಾಗೂ ಆಕ್ಯುಪೇಷನ್, ನಿಮ್ಮ ಚರಿತ್ರೆಯನ್ನು ಎದುರಿಗಿಟ್ಟುಕೊಂಡು ನಡೆಯುತ್ತಿದ್ದೀರಾ? ವರ್ತಮಾನ ಮರುಜೀವ ಬ್ರಾಹ್ಮಣ ಜನ್ಮವನ್ನು ನ್ಯಾಚುರಲ್ ಆಗಿ ನೆನಪಿನಲ್ಲಿ ಇರುತ್ತದೆಯೋ ಅಥವಾ ನಿಮ್ಮ ಕಳೆದು ಹೋದ ಶೂದ್ರತನದ ಲಕ್ಷಣಗಳು ನ್ಯಾಚುರಲ್ ರೂಪದಲ್ಲಿ ಪಾತ್ರದಲ್ಲಿ ಬರುತ್ತದೆಯೋ? ಹೇಗೆ ಜನ್ಮ ಇರುತ್ತದೆ ಅದೇ ರೀತಿ ಕರ್ಮವಾಗುತ್ತದೆ ಎನ್ನುತ್ತಾರೆ. ಶ್ರೇಷ್ಠ ಜನ್ಮದ ಕರ್ಮವೂ ಸಹ ಸ್ವತಃವಾಗಿ ಶ್ರೇಷ್ಠವಾಗಿರಬೇಕು. ಒಂದು ವೇಳೆ ಪರಿಶ್ರಮ ಅನಿಸಿದರೆ ಆಗ ಬ್ರಾಹ್ಮಣ ಜನ್ಮದ ಸ್ಮೃತಿ ಕಡಿಮೆಯಾಗಿದೆ. ಬ್ರಾಹ್ಮಣ ಜನ್ಮದ ದಿವ್ಯ ಗುಣರೂಪಿ ಸಂಪತ್ತು, ಈಶ್ವರೀಯ ಸುಖ ಹಾಗೂ ಶಕ್ತಿ ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ನಿಮ್ಮ ಜನ್ಮಸಿದ್ಧ ಅಧಿಕಾರದ ನಶೆ ನ್ಯಾಚುರಲ್ ರೂಪದಲ್ಲಿ ಇರುತ್ತದೆ ತಾನೆ. ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ಪರಿಶ್ರಮ ಅನಿಸಿದರೆ ಆಗ ನಿಮಗೆ ನೀವೇ ಕೇಳಿಕೊಳ್ಳಿರಿ, ನನ್ನ ಜನ್ಮಸಿದ್ಧ ಅಧಿಕಾರದ ನಶೆ ಇದೇನಾ ಎಂದು ಪ್ರಶ್ನೆ ಮಾಡಿಕೊಳ್ಳಿರಿ. ನೀವು ಸ್ಮೃತಿ ಸ್ವರೂಪರಾದಾಗಲೇ ತಾನಾಗಿಯೇ ಸಮರ್ಥಿ ಸ್ವರೂಪರು ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.